ತಂಗಾಳಿ ಬೀಸಿದಾಗ ಹೂವಾಯಿತು ಈ ಮನ. ಸಂಚಿಕೆ 10. ರಾತ್ರಿ ಊಟದ ನಂತರ ಟೆರೆಸ್ ಮೇಲೆ ವಾಕ್ ಮಾಡುತ್ತಿದ್ದವಳಿಗೆ ಅಪರಿಚಿತ ಬೈಕ್ ಸವಾರ ನೆನಪಾದ. ಇವತ್ತು ಅವನನ್ನು ನೋಡಿಲ್ಲ ಅಲ್ವಾ? ನಮ್ಮ ರೂಟಲ್ಲೇ ಹೋಗ್ತಾನೆ ಅನಿಸ್ತಿದೆ. ನಿನ್ನೆ ಜಸ್ಟ್ ಮಿಸ್. ಇಲ್ಲಾಂದರೆ ಪಪ್ಪಿಗೆ ಆಕ್ಸಿಡೆಂಟ್ ಮಾಡ್ತಿದ್ದ. ಸಂಜೆ ನನಗೂ ಆಕ್ಸಿಡೆಂಟ್ ಮಾಡ್ತಿದ್ದ, ಇಡಿಯಟ್. ಥ್ಯಾಂಕ್ ಗಾಡ್ ನನ್ನ ಆಯುಸ್ಸು ಗಟ್ಟಿ ಇತ್ತು, ಅದಕ್ಕೆ ಬಚಾವಾದೆ ಎಂದು ತನ್ನಲ್ಲೇ ನುಡಿದಳು ಖ್ಯಾತಿ. ಮರುದಿನ ಸಹನಾಳ ಜೊತೆ ಆಫೀಸಿಗೆ ಹೋದವಳು ತನಗೆ ವಹಿಸಿದ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿದಳು. ಅಂದು ಸಂಜೆ ಮನೆಗೆ ಹೋಗಲು ಬಸ್ ಸೇರಿದ್ದರು ಗೆಳತಿಯರಿಬ್ಬರು. ಖ್ಯಾತಿ ಕಿಟಕಿಯ ಬಳಿ ಇರುವ ಸೀಟಿನಲ್ಲಿ ಕುಳಿತಿದ್ದಳು. ಅವಳ ಪಕ್ಕದಲ್ಲಿ ಕುಳಿತ ಸಹನಾ ತನ್ನ ಮೊಬೈಲ್ಗೆ ಬಂದ ಸಂದೇಶ ನೋಡುವುದರಲ್ಲಿ ತಲ್ಲೀನಳಾಗಿದ್ದಳು. ಅವರ ಸ್ಟಾಪ್ ಬಂದಾಗ ಇಳಿದರಿಬ್ಬರು. ಸಹನಾ, ಬಾಯ್ ಕಣೆ, ನಾಳೆ ಸಿಗ್ತೀನಿ ಎಂದು ತನ್ನ ಮನೆಯತ್ತ ಹೆಜ್ಜೆ ಹಾಕಿದರೆ ಅದೇ ದಾರಿಯಾಗಿ ಅವಳು 2 ದಿನಗಳಿಂದ ನೋಡುತ್ತಿದ್ದ ವಿಚಿತ್ರ ಮನುಷ್ಯ ಕೂಡ ಬರ್ತಿದ್ದ. ಆ ವ್ಯಕ್ತಿ ಪಾರ್ಕಿನ ದಾರಿಯಾಗಿ ಹೋಗುತ್ತಿದ್ದ. ಅವಳು ನಿಧಾನವಾಗಿ ಆ ವ್ಯಕ್ತಿಯನ್ನೇ ಹಿಂಬಾಲಿಸಿದಳು. ಸ್ವಲ್ಪ ಮುಂದೆ ಸಾಗಿದಾಗ ಆ ವ್ಯಕ್ತಿಯ ಸುಳಿವಿಲ್ಲ. ರಸ್ತೆಯಲ್ಲಿ 2 ತಿರುವುಗಳಿದ್ದುದರಿಂದ ಆತ ಎಲ್ಲಿ ಹೋದ ಎಂದು ತಿಳಿಯಲಿಲ್ಲ ಅವಳಿಗೆ. ಸಪ್ಪೆ ಮೋರೆ ಹಾಕಿ ಮನೆಯತ್ತ ಬಂದವಳನ್ನು ನೋಡಿ, ಅಕ್ಕ ಏನಾಯ್ತೆ, ಯಾಕೆ ಒಂಥರ ಇದೆಯಾ ಎಂದು ಕಾಳಜಿಯಿಂದ ಕೇಳಿದಳು ಸ್ತುತಿ. ಏನಿಲ್ಲ ಕಣೆ, ಸ್ವಲ್ಪ ಟಯರ್ಡ್ ಆಗಿದ್ದೀನಿ ಅಷ್ಟೆ ಎಂದವಳು ನೇರ ತನ್ನ ಕೋಣೆಯತ್ತ ಹೋದಳು. ಅಕ್ಕಂಗೇನೂ ಆಗಿದೆ ಎಂದುಕೊಂಡವಳು ತನ್ನ ತಾತ ಅಜ್ಜಿ ಜೊತೆ ಮಾತಿಗಿಳಿದಳು. ಪಪ್ಪ ಮಮ್ಮಿ ಯಾಕಿನ್ನೂ ಬಂದಿಲ್ಲ ಎಂದವಳ ನೋಟ ಬಾಗಿಲ ಕಡೆಗಿತ್ತು. ಸ್ತುತಿ ಪುಟ, ಅವರಿಗೆ ಆಫೀಸಲ್ಲಿ ಜಾಸ್ತಿ ಕೆಲಸ ಇರಬೇಕು, ಇನ್ನೇನು ಬರ್ತಾರೆ ಎಂದು ಅವಳನ್ನು ಸಂತೈಸಿದರು ಪದ್ಮಾವತಿಯವರು. ಅಷ್ಟರಲ್ಲಿ ಸ್ತುತಿಯ ಮೊಬೈಲ್ ರಿಂಗಣಿಸಿತು. ಪಪ್ಪ ಕಾಲ್ ಮಾಡ್ತಿದ್ದಾರೆ ಎಂದು ಪದ್ಮಾವತಿಯವರಿಗೆ ಹೇಳಿದವಳು ಕರೆ ಸ್ವೀಕರಿಸಿ, ಹಲೋ ಪಪ್ಪ, ನೀವು ಯಾಕಿನ್ನೂ ಮನೆಗೆ ಬಂದಿಲ್ಲ? ನಾನು ನಿಮಗೋಸ್ಕರ ಕಾಯ್ತಾ ಇದ್ದೀನಿ ಗೊತ್ತಾ? ಪುಟ್ಟ ಮಗುವಿನಂತೆ ನುಡಿದಳು ಸ್ತುತಿ. ಅತ್ತ ಕರೆ ಮಾಡಿದವರಿಗೆ ಮಾತನಾಡಲು ಅವಕಾಶ ನೀಡದಂತೆ. ಸಾರಿ, ನಾನು ನಿಮ್ಮ ಪಪ್ಪ ಅಲ್ಲ. ಅದು ಅವರಿಗೆ ಮತ್ತು ಅವರ ವೈಫಿಗೆ ಆಕ್ಸಿಡೆಂಟ್ ಆಗಿದೆ. ನೀವು ಬೇಗ ಹಾಸ್ಪಿಟಲ್ಗೆ ಬನ್ನಿ ಎಂದವ ಆಸ್ಪತ್ರೆಯ ವಿಳಾಸ ತಿಳಿಸಿ ಕರೆ ಸ್ಥಗಿತಗೊಳಿಸಿದ. ಅವಳ ಸ್ಥಾನದಲ್ಲಿ ಬೇರೆ ಯಾರಾದರೂ ಇರ್ತಿದ್ರೆ ತಾನು ಅಳುತ್ತಾ ಉಳಿದವರಿಗೂ ಗಾಬರಿಯಾಗುವಂತೆ ಮಾಡುತ್ತಿದ್ದಳೇನು. ಆದರೆ ಅವಳು ಸ್ತುತಿ. ತನ್ನ ತಂದೆಯ ಗುಣ ಅವಳಿಗೆ. ಹೆಚ್ಚು ಭಾವುಕಳಾಗದೆ ಮೊದಲು ಆಸ್ಪತ್ರೆಗೆ ಹೋಗಬೇಕೆಂದುಕೊಂಡವಳು, ತಾತ, ಅಜ್ಜಿ, ನಾನು ಹೇಳೋ ವಿಷಯವನ್ನು ಸಮಾಧಾನವಾಗಿ ಕೇಳಿಸ್ಕೊಳ್ಳಿ ಎಂದವಳೆ. ಮಮ್ಮಿ ಮತ್ತು ಪಪ್ಪಾಗೆ ಆಕ್ಸಿಡೆಂಟ್ ಆಗಿದೆಯಂತೆ. ನೀವು ಚೋಟುನ ನೋಡ್ಕೊಳ್ಳಿ, ನಾನು ಹಾಸ್ಪಿಟಲ್ಗೆ ಹೋಗಿ ಬರ್ತೀನಿ ಶಾಂತವಾಗಿ ನುಡಿದಳು. ಸ್ತುತಿ, ನಾನು ಬರ್ತೀನಿ. ಅವಳ ಮಾತುಗಳನ್ನು ಕೇಳಿಸಿಕೊಂಡ ಖ್ಯಾತಿ ಹೇಳಿದಾಗ ಸರಿ ಎಂದ ಸ್ತುತಿ ತನ್ನ ಸ್ಕೂಟಿಯ ಕೀ ಹಿಡಿದು ಮುಂದೆ ಹೋದವಳು. ಸ್ಕೂಟಿ ಏರಿದಾಗ ಖ್ಯಾತಿ ಅವಳ ಹಿಂದೆ ಕುಳಿತಳು. ಲಕ್ಷ್ಮೀಕಾಂತ ದಂಪತಿಗಳಿಗೆ ಮಗಳು ಅಳಿಯನಿಗೆ ಅಪಘಾತವಾದ ವಿಷಯ ಕೇಳಿ ಭಯವಾದರೂ ಮೊಮ್ಮಗನಿಗೆ ವಿಷಯ ತಿಳಿಯಬಾರದೆಂದು ತಮ್ಮ ದುಃಖವನ್ನು ಹೊರಬಾರದಂತೆ ತಡೆ ಹಿಡಿದಿದ್ದರು. ಮಗಳು ಅಳಿಯನ ಪ್ರಾಣಕ್ಕೆ ಅಪಾಯವಾಗದಿರಲಿ ಎಂದು ಮನದಲ್ಲೇ ದೇವರಿಗೆ ಮೊರೆ ಇಟ್ಟರು. ಇತ್ತ ಆಸ್ಪತ್ರೆಗೆ ತಲುಪಿದ ಸ್ತುತಿ ಮತ್ತು ಖ್ಯಾತಿ ತಮ್ಮ ತಂದೆ ತಾಯಿಯ ಬಗ್ಗೆ ರಿಸೆಪ್ಷನ್ನಲ್ಲಿ ವಿಚಾರಿಸಿ ಅವರಿರುವತ್ತ ಹೆಜ್ಜೆ ಹಾಕಿದರು. ಖ್ಯಾತಿ ಅಳುತ್ತಿದ್ದರೆ ಸ್ತುತಿ ಮನದಲ್ಲೇ ದುಃಖಿಸುತ್ತಿದ್ದಳು. ಆಶಾರವರು ಹಾಗೂ ಗೋಪಿನಾಥ್ರವರು ಪ್ರಾಣಾಪಾಯವಿಲ್ಲದೆ ಪಾರಾಗಿದ್ದರು. ಅವರ ಹಣೆಗೆ ಮತ್ತು ಕೈಕಾಲಿಗೆ ಪಟ್ಟಿ ಹಾಕಲಾಗಿತ್ತು. ಇಬ್ಬರನ್ನು ನೋಡಿ ಬಿಕ್ಕಿದಳು ಖ್ಯಾತಿ. ಮಮ್ಮಿ ಎಂದು ಅವರ ಬಳಿ ಕುಳಿತವಳು, ಇದೆಲ್ಲ ಹೇಗಾಯಿತು? ತುಂಬ ನೋವಾಗ್ತಿದೆಯಾ ಎಂದು ಕೇಳಿದಳು ಪ್ರೀತಿಯಿಂದ. ಸ್ವಲ್ಪ ನೋವಿದೆ ಬಂಗಾರಿ, ಪ್ರಯಾಸದಿಂದ ನುಡಿದವರು. ಆಫೀಸಿನಿಂದ ಹೊರಟು 5 ನಿಮಿಷ ಆಗಿತ್ತೇನೋ. ಎದುರಿಗೆ ಬಂದ ಲಾರಿ ನಮ್ಮ ಕಾರಿಗೆ ಡಿಕ್ಕಿ ಹೊಡೆಯುತ್ತಿತ್ತು. ಅದನ್ನು ತಪ್ಪಿಸಲು ಹೋಗಿ ಮರಕ್ಕೆ ಗುದ್ದಿದ್ರು ಕಾರ್ನ, ಅಷ್ಟೆ ಎಂದರು ಶಾಂತವಾಗಿ. ಮಾತ್ರೆಯ ಪ್ರಭಾವದಿಂದ ನಿದ್ದೆಯ ಮಂಪರಿನಲ್ಲಿದ್ದವರು ಮತ್ತೆ ಮಾತನಾಡಲಿಲ್ಲ. ಪಪ್ಪ, ನಮಗೆ ಕಾಲ್ ಮಾಡಿದ ವ್ಯಕ್ತಿಯಲ್ಲಿ ಯಾರವರು? ತನ್ನ ತಂದೆ ತಾಯಿಯ ಪ್ರಾಣ ಉಳಿಸಿದವರಿಗೆ ಧನ್ಯವಾದ ಹೇಳಬೇಕಿತ್ತವಳು. ಅದಕ್ಕಾಗಿ ಆ ವ್ಯಕ್ತಿಯ ಬಗ್ಗೆ ಕೇಳಿದಳು ಸ್ತುತಿ. ಅವನು ನಮ್ಮ ಆಫೀಸಿನ ಹೊಸ ಎಂಪ್ಲಾಯಿ, ಈಗಷ್ಟೇ ಮನೆಗೆ ಹೋದ ಎಂದರು ಗೋಪಿನಾಥ್ರವರು ಅದ್ರತ್ನ ನೆನೆದು.
ಅವನು ಇರದಿದ್ದರೆ ಇವತ್ತು ನಾನು ಮತ್ತು ಆಶಾ ಬದುಕಿರ್ತಿರ್ಲಿಲ್ಲ. ಅವನ ಸ್ವಂತ ತಂದೆ ತಾಯಿಯಂತೆ ನಮ್ಮನ್ನು ಕಾಳಜಿ ಮಾಡಿದ. ನಮ್ಮನ್ನು ಹಾಸ್ಪಿಟಲ್ಗೆ ಸೇರಿಸೋ ತನಕ ಎಷ್ಟು ಒದ್ದಾಡಿದ ಗೊತ್ತಾ ಎಂದಾಗ ಆತನ ಬಗ್ಗೆ ಇಬ್ಬರ ಮನದಲ್ಲೂ ಗೌರವ ಮೂಡಿತು. ಪಪ್ಪ ರೆಸ್ಟ್ ಮಾಡಿ ಎಂದ ಖ್ಯಾತಿ ಡಾಕ್ಟರ್ ಬಳಿ ಮಾತನಾಡಲು ಹೋದಳು. ಸ್ವಲ್ಪ ದಿನ ವಿಶ್ರಾಂತಿ ಪಡೆಯಲು ಹೇಳಿದ್ದರು ಡಾಕ್ಟರ್. ಹಾಗೆ 2 ದಿನ ಕಳೆದು ಡಿಸ್ಚಾರ್ಜ್ ಮಾಡುವುದಾಗಿಯೂ ಹೇಳಿದರು. ಸ್ತುತಿ, ನೀನು ಮನೆಗೆ ಹೋಗಿ ಬೆಳಗ್ಗೆ ಬಾ, ನಾನು ನಾಳೆ ನೀನು ಬಂದ ಮೇಲೆ ಮನೆಗೆ ಬರ್ತೀನಿ ಎಂದಳು ಖ್ಯಾತಿ. ಅವರಿಬ್ಬರನ್ನು ಕಾಣದೆ ಲಕ್ಷ್ಮೀಕಾಂತ್ ದಂಪತಿಗಳಿಗೆ ಸಮಾಧಾನವಿರಲಾರದು ಎಂಬ ಅರಿವಿತ್ತು ಅವಳಿಗೆ. ಸರಿ ಅಕ್ಕ ಎಂದವಳೆ ಮನೆಯ ದಾರಿ ಹಿಡಿದಳು. ಆಶಾ ಹಾಗೂ ಗೋಪಿನಾಥ್ ರವರು ಮಲಗಿರುವುದನ್ನು ನೋಡಿದವಳು ಮೊಬೈಲ್ ಹಿಡಿದು ಹೊರಬಂದವಳೆ ಸಹನಾಳಿಗೆ ಕರೆ ಮಾಡಿದಳು. ಹೇಳಮ್ಮ ಖ್ಯಾತಿ, ಏನು ವಿಷಯ ಎಂದಳು ಸಹನಾ ಸಹಜವಾಗಿ. ನನ್ನ ಪಪ್ಪ ಹಾಗೂ ಮಮ್ಮಿಗೆ ಆಕ್ಸಿಡೆಂಟ್ ಆಗಿದೆ ಕಣೆ, ನಾನು ಹಾಸ್ಪಿಟಲಲ್ಲಿದ್ದೀನಿ. ಅಯ್ಯೋ, ನಾನು ಇವಾಗಲೇ ಬರ್ತೀನಿ ಖ್ಯಾತಿ, ಈಗ ಹೇಗಿದ್ದಾರೆ ಅವರು? ಡಾಕ್ಟ್ರ್ ಏನು ಹೇಳಿದರು? ಆತಂಕದಿಂದ ಪ್ರಶ್ನಿಸಿದಳು ಸಹನಾ. ಸಹನಾ, ಇವಾಗ ಇಲ್ಲಿಗೆ ಬರೋದೇನು ಬೇಡ ನೀನು. ನಾನು ನಿಮಗೆ ಕಾಲ್ ಮಾಡಿದ್ದು ಯಾಕಂದರೆ ನಾನು ನಾಳೆ ಆಫೀಸಿಗೆ ಬರೋದು ತಡವಾಗುತ್ತೆ. ಹೊಸ ಜಾಬ್ ಬೇರೆ, ಲೇಟಾಗಿ ಬಂದರೆ ಪ್ರಾಬ್ಲಮ್ ಆಗಲ್ಲ ತಾನೆ? ಅದೆಲ್ಲ ನಾನು ಒಪ್ಕೋತೀನಿ. ಬಾಸ್ ತುಂಬ ಫ್ರೆಂಡ್ಲಿ, ನೀನೇ ನೋಡಿದ್ಯಲ್ಲ. ಅವರ ಹತ್ರ ವಿಷಯ ಹೇಳ್ತೀನಿ, ಬೇಕಾದರೆ ರಜಾ ತಗೋ. ಪರವಾಗಿಲ್ಲ, ಹಾಗೆ ಸಿಸ್ಟರ್ಸ್ ನೋಡ್ಕೋತಾರೆ, ತೊಂದರೆ ಏನಿಲ್ಲ. 2 ದಿನ ಕಳೆದು ಡಿಸ್ಚಾರ್ಜ್ ಮಾಡಬಹುದು ಅಂತ ಡಾಕ್ಟರ್ ಹೇಳಿದ್ದಾರೆ ಎಂದವಳೆ. ಸರಿ ಸಹನಾ, ನಾಳೆ ಆಫೀಸಲ್ಲಿ ಸಿಗ್ತೀನಿ, ಗುಡ್ ನೈಟ್ ಎಂದು ಕರೆ ಸ್ಥಗಿತಗೊಳಿಸಿದವಳೆ ತಂದೆ ತಾಯಿ ಇರುವತ್ತ ಬಂದವಳು ಅಲ್ಲೇ ಇದ್ದ ಎಕ್ಸ್ಟ್ರಾ ಬೆಡ್ನಲ್ಲಿ ಮಲಗಿದಳು. ಆದರೆ ನಿದ್ದೆ ಬರಲಿಲ್ಲ. ಇಬ್ಬರನ್ನು ನೋಡುತ್ತಾ ಉಳಿದಳು. ತನ್ನ ತಂದೆಯೊಂದಿಗೆ ವಾದ ಮಾಡುತ್ತಾಳಾದರೂ ಅವರ ಮೇಲೆ ತುಂಬ ಪ್ರೀತಿಯವಳಿಗೆ. ಆದರೆ ಅದನ್ನು ತೋರಗೊಡಲಾರಳು. ಅವರು ತನ್ನನ್ನು ಕಡೆಗಣಿಸಿ ಸ್ತುತಿಯ ಕಾಳಜಿ ಮಾಡುವಂತೆ ತಾನು ಅವರನ್ನು ಕಡೆಗಣಿಸಿ ಆಶಾರವರ ಮೇಲೆ ಹೆಚ್ಚು ಪ್ರೀತಿಯನ್ನು ತೋರ್ಪಡಿಸುತ್ತಿದ್ದಳು. ಆದರೆ ಅವರ ಮನಸ್ಸು ಅವಳಿಗೆ ಅರ್ಥವಾಗಿರಲಿಲ್ಲ. ಬೆಳಗ್ಗೆ ಕಿಟಕಿಯ ಮೂಲಕ ಅರ್ಕನ ಕಿರಣಗಳು ಹಾದು ಬಂದಾಗ ಕಿಟಕಿಯ ಬಳಿ ನಿಂತವಳಿಗೆ ಅದೊಂದು ವಿಸ್ಮಯದಂತೆ ಅನಿಸಿತು. ಹೊಂಬಣ್ಣದ ಕಿರಣಗಳನ್ನು ಸೂಸುತ್ತಾ ಉದಯಿಸುವ ಸೂರ್ಯ ಹೊಸ ಹುರುಪನ್ನು ತರುತ್ತಾನೆ. ಬಾಳೆಂಬ ಪುಸ್ತಕದಲ್ಲಿ ಹೊಸ ಅಧ್ಯಾಯ ಶುರುವಾಗುತ್ತದೆ. ಹಿಂದಿನ ದಿನದ ಸಿಹಿ ಕಹಿ ನೆನಪುಗಳನ್ನು ಮರೆಸುತ್ತದೆ, ಅಥವಾ ಆ ನೆನಪುಗಳೊಂದಿಗೆ ಹೊಸ ನೆನಪುಗಳ ಸೇರ್ಪಡೆಯಾಗುತ್ತದೆ ಪ್ರತಿದಿನ ಎಂದುಕೊಂಡವಳೆ. ನಾನ್ಯಾವಾಗ ಹೀಗೆಲ್ಲ ಯೋಚಿಸೋದಕ್ಕೆ ಶುರು ಮಾಡಿದೆ ಎಂದು ತನ್ನ ತಲೆಗೆ ತಾನೇ ಮುಟಕಿದವಳು. ಇಷ್ಟೊತ್ತಿಗೆ ಮನೆಯಲ್ಲಿ ಹಾಯಾಗಿ ಮಲಗಿರ್ತಿದ್ದೆ. ಸೂರ್ಯೋದಯ ನೋಡದೆ ಎಷ್ಟೋ ವರ್ಷಗಳಾದವು. ಬೀಳೋ ನಕ್ಷತ್ರ ನೋಡಿ ಮನಸ್ಸಲ್ಲಿ ಏನು ಅಂದ್ಕೊಂಡ್ರು ಆಗುತ್ತೆ ಅಂತಾರಲ್ಲ, ಹಾಗೆ ಈ ಉದಯಿಸುವ ಸೂರ್ಯನನ್ನು ನೋಡಿ ಏನು ಅಂದ್ಕೊಂಡ್ರು ಅದೆಲ್ಲ ನೆರವೇರುತ್ತಾ? ತನಗೆ ತಾನೇ ಪ್ರಶ್ನಿಸಿದವಳು. ಹೇ ಸೂರ್ಯ, ನೀನು ಇಡೀ ಪ್ರಪಂಚಕ್ಕೆ ಬೆಳಕು ನೀಡ್ತೀಯ ಅಲ್ವಾ? ನನ್ನ ಪುಟ್ಟ ಪ್ರಪಂಚ ನನ್ನ ಕುಟುಂಬ. ನೋಡಿಲ್ಲಿ ನನ್ನ ಪಪ್ಪ ಮಮ್ಮಿ ಇಬ್ಬರು ಹೇಗೆ ಮಲಗಿದ್ದಾರೆ. ನೀನು ಕೂಡ ದೇವರಲ್ವಾ, ಅವರು ಬೇಗ ಹುಷಾರಾಗಲಿ ಅಂತ ಅವರಿಗೆ ಆಶೀರ್ವಾದ ಮಾಡು ಎಂದು ಮನದಲ್ಲೇ ಸೂರ್ಯನಿಗೆ ಮನವಿ ಇಟ್ಟಳು. ಅಷ್ಟರಲ್ಲಿ ಎಚ್ಚರಗೊಂಡ ಆಶಾರವರು, ಬಂಗಾರಿ ಎಂದರು ಮೆಲುದನಿಯಲ್ಲಿ. ನಿಶಬ್ದ ವಾತಾವರಣ ಇದ್ದುದರಿಂದ ಅವರ ಮಾತು ಕೇಳಿಸಿತವಳಿಗೆ. ಮಮ್ಮಿ ಎಂದು ಅವರ ಬಳಿಗೆ ಓಡಿದವಳೆ. ಆಸ್ತೆಯಿಂದ ಅವರ ತಲೆನೇವರಿಸಿ, ಮಮ್ಮಿ ನೀನು ಬೇಗ ಹುಷಾರಾಗ್ತೀಯ ನೋಡ್ತಿರು ಎಂದಳು ನಗುಮೊಗದಿಂದ. ಅವಳ ಪ್ರೀತಿಯನ್ನು ಕಂಡು ಆ ತಾಯಿ ಹೃದಯಕ್ಕೆ ಸಂತೃಪ್ತಿಯಾಯಿತು. ನಿನ್ನ ಮಮ್ಮಿ ಮಾತ್ರ ಹುಷಾರಾದರೆ ಸಾಕಾ, ನಾನು ಹೀಗೆ ಮೂಲೆಯಲ್ಲಿ ಬಿದ್ದಿರಲಿ ಅಂತ ಅಲ್ವಾ ಎಂದ ಗೋಪಿನಾಥ್ರವರಿಗೆ. ಪಪ್ಪ, ನಾನು ಯಾವಾಗ ಹಾಗೆ ಹೇಳಿದೆ? ನಾನು ಮಮ್ಮಿ ಜೊತೆ ಕ್ಲೋಸಾಗಿ ಮಾತಾಡಿದರೆ ನಿಮಗೆ ಜಲಸ್ ಫೀಲ್ ಆಗುತ್ತೆ ಅಲ್ವಾ ಎಂದು ಅವರನ್ನು ಛೇಡಿಸಿದವಳೆ. ನೀವು ಬೇಗ ಹುಷಾರಾಗಿ, ಆಮೇಲೆ ನಮ್ಮ ಕೋಲ್ಡ್ ವಾರ್ ಇದ್ದೇ ಇದೆಯಲ್ಲ ಎಂದಳು ನಗುತ್ತಾ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಸ್ತುತಿ. ಪಪ್ಪ ಹೇಗಿದ್ದೀರಾ ಇವಾಗ ಕೇಳಿದಳು ಅವರ ಬಳಿಯಿದ್ದ ಸ್ಟೂಲ್ ಎಳೆದು ಕೂರುತ್ತಾ. ಇವಾಗ ನೋವು ಸ್ವಲ್ಪ ಕಮ್ಮಿಯಾಗಿದೆ ಎಂದವರಿಗೆ, ನಾನು ನಿಮಗಿಬ್ಬರಿಗೂ ಬ್ರೇಕ್ಫಾಸ್ಟ್ ತಂದಿದ್ದೀನಿ ಎಂದವಳೆ. ಬನ್ನಿ ನಿಮಗೆ ಬ್ರಷ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೀನಿ ಎಂದಾಗ, ನಾನು ಹೆಲ್ಪ್ ಮಾಡ್ತೀನಿ ಎಂಬ ದನಿ ಕೇಳಿತು. ಅಂಕಲ್ ಎಂದಳು ಸ್ತುತಿ ಅಚ್ಚರಿಯಿಂದ ಮುಕುಂದರವರನ್ನು ನೋಡಿ. ನಿಮ್ಮಪ್ಪ ಹಾಸ್ಪಿಟಲಲ್ಲಿ ಇದ್ದಾರಂತ ಹೇಳಿದ್ಯಲ್ಲ,
ನೋಡ್ಕೊಂಡು ಹೋಗೋಣ ಅಂತ ಬಂದೆ ಎಂದವರು, ನಾನು ನಿಮ್ಮನ್ನು ವಾಶ್ರೂಮ್ ತನಕ ಬಿಡ್ತೇನೆ ಎಂದವರು ಗೋಪಿನಾಥ್ರವರಿಗೆ ನಡೆಯಲು ಸಹಾಯ ಮಾಡಿದರು. ಆದರೆ ಅಲ್ಲಿದ್ದ ಯಾರಿಗೂ ಮುಕುಂದರವರ ಪರಿಚಯವಿರಲಿಲ್ಲ. ಗೋಪಿನಾಥ್ರವರು ಗೊಂದಲದಿಂದ ಮಗಳ ಮುಖ ನೋಡಿದರೆ, ಪಪ್ಪ, ಇವರು ಮುಕುಂದ ಅಂಕಲ್. ಇತ್ತೀಚೆಗಷ್ಟೇ ನಮ್ಮ ಏರಿಯಾದಲ್ಲಿ ಮನೆ ಖರೀದಿಸಿದ್ದಾರೆ. ನಾನು ಬೆಳಗ್ಗೆ ಯೋಗಾಭ್ಯಾಸ ಮಾಡಲು ಪಾರ್ಕಿಗೆ ಹೋಗ್ತೀನಲ್ಲ, ಅಲ್ಲೇ ಪರಿಚಯ ಆಗಿತ್ತು. ಈಗ ನನ್ನ ಫ್ರೆಂಡ್ ಇವರು ಎಂದಳು ಖುಷಿಯಿಂದ. ಇಬ್ಬರೂ ನಗುವಿನ ವಿನಿಮಯ ಮಾಡಿಕೊಂಡರು. ಗೋಪಿನಾಥ್ರವರು ಫ್ರೆಶ್ ಆದ ಬಳಿಕ ಸ್ತುತಿ ಹಾಗೂ ಖ್ಯಾತಿ ಸೇರಿ ಆಶಾರವರಿಗೆ ಫ್ರೆಶ್ ಆಗಲು ಸಹಾಯ ಮಾಡಿದರು. ತದನಂತರ ಖ್ಯಾತಿ ಆಶಾರವರಿಗೆ ತಿಂಡಿ ತಿನ್ನಿಸಿದರೆ ಸ್ತುತಿ ಗೋಪಿನಾಥ್ರವರಿಗೆ ತಿಂಡಿ ತಿನ್ನಿಸಿದಳು. ಆ ಕುಟುಂಬದ ನಡುವೆ ಇರುವ ಪ್ರೀತಿ ಕಂಡು ಭಾವುಕರಾದ ಮುಕುಂದರವರ ಕಣ್ಣಂಚು ಒದ್ದೆಯಾಯಿತು. ಅದನ್ನು ಗಮನಿಸಿದ ಸ್ತುತಿ, ಅಂಕಲ್ ಏನಾಯಿತು ಕೇಳಿದಳು ಗಾಬರಿಯಿಂದ. ಏನಿಲ್ಲ ಪುಟ್ಟ, ಹೀಗೆ ಏನೋ ನೆನಪಾಯಿತು ಎಂದವರೇ ಮಾತು ಮರೆಸುವ ಸಲುವಾಗಿ ಖ್ಯಾತಿಯನ್ನು ತೋರಿಸಿ, ಇವಳು ಖ್ಯಾತಿನಾ ಎಂದು ಕೇಳಿದರು. ಹ್ಞೂ ಅಂಕಲ್ ಎಂದು ಸ್ತುತಿ ಖುಷಿಯಿಂದ ಹೇಳಿದರೆ, ನನ್ನ ಬಗ್ಗೆ ಹೇಗೆ ಗೊತ್ತು ಇವರಿಗೆ ಎಂಬಂತೆ ಖ್ಯಾತಿ ಅವರ ಮುಖ ನೋಡಿದಳು. ಮುಂದುವರಿಯುವುದು.